ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟವಕ್ತಿರಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋರಃ ಅಶೇಷವಾಗ್ಜಾಡ್ಯವಲಾಪಹಂತ್ರಿ ನವಂ ನವಂ ಸ್ಪಷ್ಟಸುವಕ್ಪ್ರದಾಯಿನಿ ಮಮೇಘ ಜಿಹ್ವಾಗ್ರ ಸುರಂಗನರ್ತಕೀ ಭವಪ್ರಸನ್ನಾ ವದನಿ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸದ್ಯರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಣ್ಯಂಬ ಚರಣೋ ಹೃದಿ ಸರ್ವದಾ ಮದ್ವಾಕ್ಯಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಕ ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಮಾಯಾತಂತ್ರಾವರಾರಿಸ್ಮಯಮಪನಯತೋ ಮಧ್ವಸಿದ್ಧಾಂತನಾಮ್ನೋ ನೇತ್ರಾಣಿ ವಕ್ತ್ರಯೋಪಿ ತ್ರಿಜಗತಿರ್ಹರೇರಿಂಧತೆ ಯತ್ಪ್ರಬಂಧಾಃ ಯದ್ವಾಗದ್ವೈತವಿದ್ಯಾಚಲಕುಲಕುಲಿಶ ಪ್ರೌಢಿಮಾಡೌಕಕೇಶಃ ಶ್ರೇಯೋ ಭೂಯೋ ವಿದಧ್ಯಾತ್ ಸುಮಹಿತಮಹಿಮಾ ಸಂಪ್ರತಿ ವ್ಯಾಸರಾಜಃ ಚಾತುರ್ಯೈಕಾಕೃತಿರ್ಯಶ್ಚತುರಧಿಕಶತಗ್ರಂಥರತ್ನಪ್ರಣೀತ धूतारातिप्रबन्धस्फुटविदितचतुष्षष्टिविद्याविशेषः सोऽयं न श्रीसुरेन्द्रव्रतिवरतनयोद्वैतशैवासहिष्णुः पुष्णातु श्रीजयीन्द्रस्त्रिभुवनविदितः सर्वतन्त्रस्वतन्त्रः तपोविद्याविरक्त्यादिसद्गुणौघाकरानघं कविराजगुरून् वन्दे हयग्रीवदयाश्रयान् प्रणमत्कामधेनुं च भजत्सुरतरूपमं श्रीभावबोधकृत्पादचिन्तामणिमुपास्महे मोकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान् नमस्ये गुरून् मम आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः वैकुण्ठरामो यं वव्रे स्वयमेव स्वपूजकं रघुप्रियार्य योगीन्द्रं नंसज्ञानसिद्धये. ಶ್ರೀಗುರುಭ್ಯೋ ನಮಃ. ಮಹಾನುಭಾವರಾದ ವ್ಯಾಸರಾಜ ತೀರ್ಥರ ಆರಾಧನೆ ಇವತ್ತು. ವ್ಯಾಸರಾಜ ತೀರ್ಥರು ವ್ಯಾಸರಾಜ ಶ್ರೀಪಾದರ ಆರಾಧನೆ ದಿವಸ ಅವರ ಅತ್ಯಂತ ಪ್ರೀತಿಯ ಶಿಷ್ಯರಾಗಿರುವ ವಿಜೇಂದ್ರ ಸ್ವಾಮಿಗಳು ಅರ್ಥಾತ್ ವಿಷ್ಣು ತೀರ್ಥರಾಗಿದ್ದವರು ಅನಂತರದಲ್ಲಿ ಸುರೇಂದ್ರ ತೀರ್ಥರ ಬಳಿ ಹೋದಾಗ ಅವರ ಉತ್ತರಾಧಿಕಾರಿಗಳಾಗಿ ವಿಜೇಂದ್ರ ಸ್ವಾಮಿಗಳಾಗಿ ಬಂದವರು. ಅವರ ರಚನೆ ಪಾಪ ವಿಮೋಚನ ಸ್ತೋತ್ರ. ಈ ಪಾಪ ವಿಮೋಚನ ಸ್ತೋತ್ರದ ಅನುವಾದವನ್ನ ಕಳೆದ 2 ದಿನಗಳಿಂದ ಯಥಾಮತಿಯಾಗಿ ಮಾಡ್ತಾ ಇದ್ದೇವೆ. ತುಂಬಾ ಮನಸ್ಸಿಗೆ ಮುಟ್ಟುವಂತಹ ಸ್ತೋತ್ರ. ವಿಜೇಂದ್ರ ಸ್ವಾಮಿಗಳವರು ಭಗವಂತನಲ್ಲಿ ಎಷ್ಟು ಭಕ್ತಿಯುದ್ರೇಕದಿಂದ ಪ್ರಾರ್ಥನೆ ಮಾಡಿಕೊಳ್ತಾರೆ ಅಂದರೆ ಆ ಪ್ರಾರ್ಥನೆಯಲ್ಲಿಯೇ ನಾವು ಮಾಡಿರುವ ಪಾಪಗಳು ಎಂಥವು, ಆ ಪಾಪ ಪರಿಹಾರಕ್ಕಾಗಿ ಒಂದೇ ಒಂದು ದಾರಿ ಭಗವಂತನಲ್ಲಿ ಅವುಗಳನ್ನು ನಿವೇದಿಸಿಕೊಳ್ಳುವುದು. ಪಾಪ ಮಾಡಿರ್ತೇವೆ, ಮಾಡಿದಾಗ ಇನ್ನೊಬ್ಬರ ಮುಂದೆ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ನಾವು. ಯಾಕೆಂದ್ರೆ ನಾವು ಅಷ್ಟು ಅಹಂಕಾರದಿಂದ ಕೂಡಿದವರು. ಇನ್ನೊಬ್ಬರ ಮುಂದೆ ನಮ್ಮ ಪಾಪಗಳನ್ನು ಹೇಳಿಕೊಂಡರೆ ನಾವು ಸಣ್ಣವರಾಗಿ ಬಿಡ್ತೇವೆ. ಜನ ಎಲ್ಲ ನಮ್ಮನ್ನ ನೋಡುವ ದೃಷ್ಟಿಯೇ ಬದಲಾಗ್ತದೆ ಅಂತ ತಿಳಿದುಕೊಳ್ತೇವೆ. ಹಾಗಾಗಿ ಎಲ್ಲ ಪಾಪಗಳನ್ನ
ಭಗವಂತನಲ್ಲಿ ಸಮರ್ಪಣೆ ಮಾಡುವುದು, ಭಗವಂತನ ಮುಂದೆ ನಿವೇದನೆಯನ್ನ ಮಾಡಿಕೊಳ್ಳುವುದು ಅದು ಪಾಪ ವಿಮೋಚನ ಸ್ತೋತ್ರ. ನಿತ್ಯದಲ್ಲಿ ದೇವರ ಪೂಜೆಯಾದ ಮೇಲೆ ದೇವರ ಮುಂದೆ ಹೀಗೆ ಕೇಳಿಕೊಳ್ಳಬೇಕು ಅಂತ ವಿಜೇಂದ್ರ ಸ್ವಾಮಿಗಳು ತಿಳಿಸಿಕೊಟ್ಟಿದ್ದಾರೆ. ಇವತ್ತು ಅವರ ಗುರುಗಳ ಆರಾಧನೆ. ಮೊದಲು ಪಾಪ ವಿಮೋಚನ ಸ್ತೋತ್ರದ ಇನ್ನು ಕೆಲವು ಶ್ಲೋಕಗಳ ಅರ್ಥಾನುಸಂಧಾನವನ್ನ ಮಾಡಿ ಆಮೇಲೆ ವ್ಯಾಸರಾಜರ ಮಹಿಮೆಯನ್ನ ಕೇಳುವ ಪ್ರಯತ್ನವನ್ನು ಮಾಡೋಣ. ಸುಕೃತಂ ಕಿಲ ಮಾತ್ರ ತುಲ್ಯಮೀಶ ಕ್ರಿಯತೆ ನೈವ ಮಯೈಕವತ್ಸರೇಪಿ ಅಪಿತು ಕ್ರಿಯತೆ ಸದಾಘಪೂಗಃ ಪ್ರತಿಯಾವಂ ಸಕಲೇಂದ್ರಿಯೈರ್ಮುಕುಂದ ನ ಶಿರಶ್ಚಲತೀಶಮೇ ಕದಾಪಿ ಶ್ರುತಿಜಾನಂದ ಭರೇಣ ದುರ್ಗುಣಾನಾಂ ಅಪಿತು ಪ್ರಭುಬಂಧು ದುರ್ಗುಣಾನಾಂ ಶ್ರವಣಾರ್ಥಂ ಚಲಿತಂ ಭವತ್ಯಶಂಕಂ. ನ ಶಿರಶ್ಚಲತೀಶಮೇ ಕದಾಪಿ ಶ್ರುತಿಜಾನಂದ ಭರೇಣ ಸದ್ಗುಣಾನಾಂ ಅಪಿತು ಪ್ರಭುಬಂಧು ದುರ್ಗುಣಾನಾಂ ಶ್ರವಣಾರ್ಥಂ ಚಲಿತಂ ಭವತ್ಯಶಂಕಂ. ಶ್ರವಣೇ ಶ್ರವಣಾಯ ಸತ್ಕಥಾಯ ನಯತೆ ತೇ ತವ ಪುಣ್ಯಕೀರ್ತನಸ್ಯ ಅಪಿತು ವ್ಯಭಿಚಾರಲೋಕಮರ್ಥ ಶ್ರವಣಾಯೈವ ಮಹಾದರಂ ಪ್ರಯಾತಃ. ನವಮಾಕ್ಷಿಯುಗಂ ಪ್ರವರ್ತತೆ ಶ್ರೀ ಭಗವತ್ಶಾಸ್ತ್ರಕುಲಾವಲೋಕನಾಯ ಅಪಿತು ಧ್ರುವಬಾಲನರ್ತಕೀನಾಂ ಗಣಿಕಾನಾಂ ಪರಿನರ್ತರಾದಿದೃಷ್ಟೈ ನಹಿರಾಸಿಕಯಾ ಕದಾಪಿ ವಿಷ್ಣೋ ಪದಪದ್ಮಾರ್ಪಿತ ಪುಷ್ಪಗಂಧ ಬುದ್ಧಿಃ ಕಮಲೇಶ ಭವಾಮಿ ಕಿಂತು ವಿಷ್ಣೋಶ್ಚರಣಾನರ್ಪಿತ ಪುಷ್ಪಗಂಧ ಬುದ್ಧಿಃ. ಹರೇ ಚ್ಯುತಮಾಧವೇಶ ಕೃಷ್ಣ ಹರಿ ಗೋವಿಂದ ಮುಕುಂದ ನಾಮ ಜಾತಂ ನಹಿ ಕೀರ್ತಯತೀಹ ಮೇ ಕುಜಿಹ್ವಾ ಪಿತು ದುರ್ಲಿಂಗ ಭಗಾಂಕಿತಾನ್ ಕುಶಬ್ದಾನ್. ತವ ಮಂದಿರಮಾರ್ಜನಾದಿ ಸೇವಾಂ ನ ಕರೋಮಿ ಕುರುತಃ ಕದಾಪಿ ಭಕ್ತ್ಯಾ ಅಪಿತು ರುಗುಣಾರ್ಯ ದುಷ್ಟವಸ್ತು ಗ್ರಹಣಾಯೈವ ಯತೇತ ಇಂದಿರೇಶ. ಉದರಂ ಮಮ ದೀಕ್ಷಕಸ್ಯ ವಿಶ್ವರ್ಪಿತಭೂತಾನ್ನ ವಿವರ್ಜಿತಂ ನಿತಾಂತಂ ಯದಪೂತಕರ ಸಮರ್ಪಣೀಯ ಧಮವೃಂದ ಕಪಲಾಂಡು ಪೂರ್ವಭಾಜಃ ಖಲಜಾರವಧೂ ಗೃಹಾಣಿ ನಿತ್ಯಂ ಚರಣಾಭ್ಯಾಮನುಯಾಮಹಂ ತ್ವರಾಭ್ಯಾಂ ನತು ಮಾಧವತಾವಕಾಲಯಂಶ್ಚ ಪ್ರತಿಯಾಮೀಶ ಮಹತ್ತಮಗ್ರಭೋಗಂ. 9 ಶ್ಲೋಕಗಳ ಅನುವಾದವನ್ನ ನಿನ್ನೆಯವರೆಗೆ ಮಾಡಿದ್ದು. ಇವತ್ತು ಮುಂದೆ 10ನೇ ಶ್ಲೋಕದಿಂದ ಪ್ರಧಾನವಾದ ಕೆಲವು ಶ್ಲೋಕಗಳು ನನಗೆ ಹೇಳಲಿಕ್ಕೆ ಇಟ್ಟುಕೊಂಡಿರುವ ಶ್ಲೋಕಗಳನ್ನು ಹೇಳಿ ಮುಕ್ತಾಯ ಮಾಡೋಣ. ಎಲ್ಲ ಇಂದ್ರಿಯಗಳು ದುರ್ಬಳಕೆ, ಎಲ್ಲಾ ಇಂದ್ರಿಯಗಳನ್ನು ದುರ್ಬಳಕೆ ಮಾಡ್ತಾ ಇದ್ದೇವೆ. ಯಾವ ಇಂದ್ರಿಯಗಳು ಕೂಡ ಭಗವಂತನ ವಿಷಯದಲ್ಲಿ ಬಳಕೆ ಮಾಡ್ತಿಲ್ಲ, ಎಲ್ಲ ಲೋಕದ ವಿಷಯದಲ್ಲಿ ಬಳಕೆ ಮಾಡ್ತಾ ಇದ್ದೇವೆ. ಅದಕ್ಕೆ ಇಂದ್ರಿಯಗಳನ್ನು ಗೆಲ್ಲಬೇಕು. ಇಂದ್ರಿಯಗಳನ್ನ ಗೆಲ್ಲಲಿಕ್ಕೆ ಒಂದೇ ಒಂದು ಹಾದಿ ಯಾವುದು ಅಂದ್ರೆ ಮನಸ್ಸನ್ನ ಗೆಲ್ಲಬೇಕು. ಮೊದಲು ಮನಸ್ಸನ್ನ ಗೆದ್ರೆ ಎಲ್ಲಾ ಇಂದ್ರಿಯಗಳನ್ನ ಗೆಲ್ಲಲಿಕ್ಕೆ ಬರ್ತದೆ. ಭಾಗವತದ 3ನೇ ಸ್ಕಂದದಲ್ಲಿ ಭಗವಂತ ತನ್ನ ತಾಯಿಗೆ ಹೇಳುವಾಗ ದೇವಹೂತಿಗೆ ಒಂದು ಮಾತಂತಾನೆ, ಅಮ್ಮ, ಎಲ್ಲ ದುಃಖಕ್ಕೆ ಸುಖಕ್ಕೆ ಕಾರಣವಾದದ್ದು ಯಾವುದು ಅಂದ್ರೆ ಮನಸ್ಸು. ಮನಯೇವ ಹಿ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಹೋ. ಈ ಮನಸ್ಸು ಹೇಗೆ ಬಯಸ್ಲಿಕ್ಕೆ ಪ್ರಾರಂಭ ಮಾಡ್ತದೋ ಹಾಗಾಗಿ ಕೊಡಲಿಕ್ಕೆ ಪ್ರಾರಂಭ ಮಾಡ್ತೀವಿ ನಾವೆಲ್ಲ. ಅದಕ್ಕೆ 11ನೇ ಸ್ಕಂದದಲ್ಲಿ ಭಾಗವತದಲ್ಲಿ ಹೇಳುವಾಗ ಒಬ್ಬ ಅವಧೂತ ಅಂತ ಬರ್ತಾನೆ. ಆ ಅವಧೂತನಿಗೆ ಜನ ಎಲ್ಲ ಊರಿನಲ್ಲಿದ್ದವರೆಲ್ಲ ಅಪಮಾನವನ್ನ ಮಾಡ್ತಾರೆ. ಎಷ್ಟು ಮಟ್ಟಿಗೆ ಅವನಿಗೆ ಅಪಮಾನ ಮಾಡ್ತಾರೆ, ಅಸಹ್ಯ ಮಾಡ್ತಾರೆ ಅಂತಂದ್ರೆ, ಅವ ಭಿಕ್ಷೆಯನ್ನ ಕೇಳಿಕೊಂಡ ಬಂದ ಪಾತ್ರೆಯಲ್ಲಿ ಮಲಮೂತ್ರ ವಿಸರ್ಜನೆಯನ್ನು ಮಾಡ್ತಾರೆ, ಅನ್ನವನ್ನ ಎತ್ತಿ ಬಿಸಾಡ್ತಾರೆ, ಅವನ ಮೇಲೆ ಉಗುಳ್ತಾರೆ, ಬಂಧುಗಳೆಲ್ಲ ಅವನನ್ನ ಚೀತು ಅಂತ ಹೊರಗೆ ಕಳಿಸ್ತಾರೆ. ಇಷ್ಟೆಲ್ಲ ಮಾಡಿದಾಗಲೂ ಕೂಡ ಹಾಯಾಗಿ ಇದ್ದಂತೆ. ಅದಕ್ಕೆ ಪ್ರಹ್ಲಾದ ರಾಜರು ಕೇಳ್ತಾರಂತೆ, ಅಜಗರ ವೃತ್ತಿಯ ಕಥೆಯನ್ನು ಹೇಳ್ತಾರೆ. ಏನು ಅಲ್ಲಪ್ಪ, ಇಷ್ಟೆಲ್ಲ ಜನ ನಿನಗೆ ಹೀಗೆ ಮಾಡ್ತಿದ್ದಾರೆ, ನೀನೇನಷ್ಟ ಆರಾಮವಾಗಿದ್ದೀಯಲ್ಲ ಅಂತ. ಯಾರು ನಿನಗೆ ದುಃಖ ಕೊಡ್ತಾ ಇಲ್ವಾ ಅಂತ ಕೇಳಿದ್ರೆ ಒಂದ್ ಮಾತು ಹೇಳ್ತಾನೆ, ನನಗೆ ದುಃಖ ಕೊಡೋರು ಯಾರು ಅಂತ ಕೇಳಿದ್ರೆ ನ ಕಾಲ ಕರ್ಮ ಗ್ರಹ ರಕ್ಷತಾರ. ಕಾಲ ಅಲ್ಲ, ಕರ್ಮ ಅಲ್ಲ, ನಕ್ಷತ್ರಗಳಲ್ಲ, ಯಾವುದೂ ನನಗೆ ದುಃಖವನ್ನ ಕೊಡೋದಿಲ್ಲ. ಮತ್ಯಾವುದು?
ಮನಃಪರಂ ಕಾರಣ ಮಾಮನಂತಿ. ಮನಸ್ಸು ಮಾತ್ರ ನಮಗೆ ದುಃಖಕ್ಕೆ ಕಾರಣ ಆಗ್ತದೆ. ಅವರು ಯಾರೋ ಅಂದ್ರು, ಇವ್ರು ಯಾರೋ ಹೊಗಳಿದ್ರು. ಅವರು ಹೊಗಳಿದ್ದು ಅವರೇ ಅಭಿಪ್ರಾಯ, ಬೈದದ್ದು ಅವರೇ ಅಭಿಪ್ರಾಯ. ನಮ್ಮ ಬುದ್ಧಿ, ನಮ್ಮ ಮನಸ್ಸು ಯಾಕೆ ಕೆಟ್ಟದ ಅಂದ್ರೆ ಅವ್ರ ಅಭಿಪ್ರಾಯವನ್ನ ನಮ್ಮ ಅಭಿಪ್ರಾಯ ಅಂತ ತಲೆ ಮೇಲೆ ಇಟ್ಕೊಂಡು ಹತ್ತಾಡ್ಕೊಂಡಿರ್ತೀವಿ ನಾವೆಲ್ಲ. ಯಾರ ಬೈತಾರ ನೋಡ್ರಿ, ಬೈದದ್ದು ನಮ್ದು, ಅವ್ರದ್ದು ಅಭಿಪ್ರಾಯ ಅದು ಅವರ ಅಭಿಪ್ರಾಯ. ಮತ್ತೆ ಅವ್ರ ಅಭಿಪ್ರಾಯವನ್ನ ನಾವ್ಯಾಕೆ ನಮ್ಮ ತಲೆ ಮೇಲೆ ಹೊತ್ತು ಆಡ್ಬೇಕು? ಏನ್ ಕೆಲಸದ? ಏನ್ ಅವಶ್ಯಕತೆ ಇಲ್ಲ, ಬಿಟ್ಬಿಟ್ರೆ ಸಾಕಷ್ಟೇ. ಈಗ ಇನ್ನೊಬ್ಬರ ವಸ್ತ್ರವನ್ನ ಉಟ್ಕೊಂಡು ಅಡ್ಡಾಡ್ತೀರೇನು? ಇಲ್ಲ, ಯಾಕಂದ್ರೆ ಅವ್ರು ಗಟ್ಟಿ. ಅವರ ವಸ್ತ್ರವನ್ನ ಉಟ್ಟುಕೊಳ್ಳುವುದಿಲ್ಲ ಅಂದ್ಮೇಲೆ ಅವರ ಅಭಿಪ್ರಾಯವನ್ನು ನಾವು ತಗೊಳ್ಬಾರ್ದು. ನಮಗೇನ್ ಸಂಬಂಧ ಇಲ್ಲ, ಅಲ್ಲಿಂದಲೇ ಬಿಟ್ಟು ಬರ್ಬೇಕು. ಹೊಗಳಿದಾಗಲೂ ಇಷ್ಟೇ, ಯಾರೋ ಹೊಗಳಿದ್ರೆ ಆ ಹೊಗಳುವಿಕೆ ಅಂತ ಅನ್ನೋದು ಅವರ ಅಭಿಪ್ರಾಯವೇ ಹೊರತಾಗಿ ನಮ್ಮದಲ್ಲ. ಅದು ಅಂದಮೇಲೆ ಹೊಗಳಿಕೆ ತೆಗಳಿಕೆಗಳನ್ನ ಸಮಾನವಾಗಿ ಸ್ವೀಕಾರ ಮಾಡೋದು ಅಂದ್ರೆ ಅದು ಅವರ ಅಭಿಪ್ರಾಯಗಳೇ ಹೊರತಾಗಿ ನನ್ನದಲ್ಲ. ಯಾಕೆ ತಲೆಗಳು ಹೊತ್ಕೋಬಾರದು? ಈಗ ನಮ್ದಿದ್ದದ್ದ ಬೇಕಾದಷ್ಟವರಿ ತಲೆಗಳು ಹೊತ್ಕೊಂಡದ್ದು, ಮನೆಯಾಗಿದ್ದದ್ದು, ಮತ್ತೊಂದ್ ಕಡೆ ಇದ್ದದ್ದು 108 ನಮ್ಮ ಬೇಕಾದಷ್ಟು ತಲೆಗಳು ಹೊತ್ತು ಅಡ್ಡಾಡ್ಲಿಕ್ಕೆ ಈಗ ಎಕ್ಸ್ಟ್ರಾ ಯಾಕೆ ಬೇಕು? ಭಾರ ನಮಗ ಬೇಕಾಗಿಲ್ಲ. ಆದ್ರಿಂದ ಮನಃಪರಂ ಕಾರಣ ಮಾವನಂತಿ. ನಮ್ಗೆಲ್ಲ ಸುಖ ದುಃಖಗಳಿಗೆ ಮನಸ್ಸು ಕಾರಣ. ಈ ಮನಸ್ಸು ಅನ್ನೋದನ್ನ ಇಂದ್ರಿಯದ ರಾಜ ಅಂತ ಕರೀತಾ ಇದ್ದಾರೆ. ಆ ಇಂದ್ರಿಯದ ರಾಜನೆನಿಸಿರುವಂತಹ ಮನಸ್ಸನ್ನ ನಿಗ್ರಹ ಮಾಡಿಕೊಂಡ್ರೆ, ಗೆದ್ರೆ ಎಲ್ಲ ಇಂದ್ರಿಯಗಳನ್ನ ಗೆಲ್ಲಿಕ್ಕೆ ಸಾಧ್ಯವಾಗ್ತದೆ. ಮನಗೇವ ಹರೇ ಕಿಲೇಂದ್ರಿಯಾಣಾಂ ವರಮಿತ್ತಂ ಪ್ರಮಿತಂ ಶ್ರುತಿ ಸ್ಮೃತಿಭ್ಯಾಂ. ಶ್ರುತಿ ಸ್ಮೃತಿಗಳಲ್ಲಿ ನಮಗೇನ್ ಸಿದ್ಧವಾಗಿದೆ ಅಂತಂದ್ರೆ ಮನಸ್ಸು ಇದು ಎಲ್ಲ ಇಂದ್ರಿಯಗಳಿಗಿಂತ ಶ್ರೇಷ್ಠವೆಂದು ಸಿದ್ಧವಾಗಿದೆ. ವಿಜೇಂದ್ರ ಸ್ವಾಮಿಗಳು ಅಲ್ಲ, ಮನಸ್ಸು ಎಲ್ಲ ಇಂದ್ರಿಯಗಳಿಗಿಂತ ಶ್ರೇಷ್ಠ ಅಂತ ಅನ್ನುವುದನ್ನ ವೇದ ಹಾಗೂ ಪುರಾಣಗಳಲ್ಲಿ ಸಿದ್ಧವಾಗಿದೆ ಅಂತ ಹೇಳ್ತಾರೆ. ಅಲ್ಲ, ನಮ್ಮ ಅನುಭವದಿಂದ ಸಿದ್ಧ ಆಗಿದೆ ಅಂತ ಹೇಳಬೇಕೋ ಬೇಡವೋ? ಸ್ಪಷ್ಟವಾಗಿ ನಮ್ಗೆ ಗೊತ್ತದ್ರಿ, ಮನಸ್ಸೇ ನೋಡುದು, ಕಣ್ಣು ಕಿವಿ ಬಾಯಿ ಮೂಗಲ್ಲ ಅಂತ ನಮ್ಮ ಅನುಭವ ಅಂತ ಹೇಳೋದು ಬಿಟ್ಟು ವೇದಶಾಸ್ತ್ರಗಳಿಂದ ಮನಸ್ಸು ಇಂದ್ರಿಯಗಳಲ್ಲಿ ಶ್ರೇಷ್ಠವೆಂದು ಸಿದ್ಧವಾಗಿದೆ ಅಂತ ಯಾಕೆ ಹೇಳ್ಬೇಕಾಗಿತ್ತು? ಯಾಕೆ ಅಂದ್ರೆ ಆಗಾಗ ನಮಗೆ ತಪ್ಪು ತಿಳುವಳಿಕೆ ಬರ್ಲಿಕ್ಕೆ ಅವಕಾಶ ಅದ. ಹಂಗ ಮನಸ್ಸನ್ನ ಶ್ರೇಷ್ಠ ಅಂತ ತಪ್ಪು ತಿಳ್ಕೊಂಡಿದ್ರೆ, ಆದ್ರೆ ಶ್ರುತಿ ಸ್ಮೃತಿಗಳಲ್ಲಿ ಹೇಳಿದ್ದು ತಪ್ಪು ಅಂತ ಆಗುವುದಿಲ್ಲ. ಆದ್ದರಿಂದ ಶ್ರುತಿ ಸ್ಮೃತಿಗಳಲ್ಲಿ ಹೇಳಿದೆ ಏನಂತ, ಮನಸ್ಸೇ ಶ್ರೇಷ್ಠ ಅಂತ ತಿಳ್ಕೊಂಡು ನಾನು ಕತ್ತಲೆಯಲ್ಲಿ ಹಗ್ಗವನ್ನ ತುಳಿದು ಹಾವು ಅಂತ ತಿಳ್ಕೊಳ್ಬಹುದು. ದೂರದಲ್ಲಿ ಫಳಫಳ ಅಂತ ಹೊಳೆಯುವ ವಸ್ತುವನ್ನ ಬೆಳ್ಳಿ ಅಂತ ತಿಳಿಬಹುದು. ಅದು ಹತ್ತಿರ ಹೋಗಿ ನೋಡಿದಾಗ ತಪ್ಪಾಗಬಹುದು ನನ್ನ ತಿಳುವಳಿಕೆ. ಹಾಗೆ ಎಲ್ಲ ಇಂದ್ರಿಯಗಳಲ್ಲಿ ಮನಸ್ಸು ಶ್ರೇಷ್ಠ ಅಂತ ನಾನು ತಿಳಿದುಕೊಂಡಿರೋಣ, ಆಮೇಲೆ ತಪ್ಪಾಗಿ ಮನಸ್ಸಲ್ಲ ಕಣ್ಣು ಶ್ರೇಷ್ಠ ಅಂತ ಹಿಂಗಾಗ್ಬಿಟ್ರೆ ಅದಕ್ಕೆ ನಮ್ಮ ಅನುಭವಗಳು ಬೇಡವೇ ಬೇಡ. ಶ್ರುತಿ ಸ್ಮೃತಿಗಳನ್ನ ಇಟ್ಟುಕೊಂಡ್ಬಿಟ್ಟಾಗ ವೇದ ಪುರಾಣಗಳು ಮಥನ ಮಾಡಿ ನಿಷ್ಕರ್ಷೆಗೆ ಬಂದಿರ್ತದೆ ಏನಂದ್ರೆ ಮನಸ್ಸೇ ಶ್ರೇಷ್ಠ ಅಂತ ತಿಳಿದುಕೊಂಡು. ಅದಕ್ಕೆ ಹೇಳಿದರು ಮನಗೇವ ಹರೇ ಕಿಲೇಂದ್ರಿಯಾಣಾಂ ವರಮಿತ್ತಂ ಪ್ರಮಿತಂ ಶ್ರುತಿ ಸ್ಮೃತಿಭ್ಯಾಂ ಸುಮನೋ ಜೈನೋ ಕಿಲೇಂದ್ರಿಯಾಣಾಂ ಜಗಗೇವೇತಿ ಜನಾನುಭೂತಿರಸ್ತಿ. ಎಲ್ಲರೂ ಈ ಶಾಸ್ತ್ರಗಳನ್ನ ಓದಿ ತಿಳಿದುಕೊಂಡು ಅದಕ್ಕನುಗುಣವಾಗಿ ತಮ್ಮ ಅನುಭವವನ್ನು ಮಾಡಿಕೊಂಡಾಗ ಏನ್ ನಿಯಮ ಆಗ್ತದೆ ಅಂದ್ರೆ, ಎಲ್ಲ ಇಂದ್ರಿಯಗಳನ್ನ ಗೆಲ್ಲುವಕ್ಕಿಂತ ಮನಸ್ಸನ್ನ ಒಂದನ್ನ ಗೆದ್ರೆ ಎಲ್ಲಾ ಇಂದ್ರಿಯಗಳು ತಾವಾಗಿ ಅಧೀನವಾಗಿ ಬಿಡುತ್ತದೆ. ಮನಸಾಚ್ಯುತ ತಾದೃಶೇನಾಪ್ಯನು ಚಿಂತೈವ ಭವಂತಮಾತ್ಮಭಕ್ತಾನ್ ಭವವಾರಿಣಿ ಸ್ವತಾರಯಂತಂ ಭವವಾರ್ಧಿಂ ನಹಿ ಕರ್ತುಮಸ್ತಿ ಯತ್ನಃ. ಮನಸ್ಸನ್ನ ಗೆಲ್ಲಬೇಕು ಅಂತ ಯಾಕೆ ಹೇಳ್ತಿದ್ದೀರಿ? ಆ ಮನೋನಿಗ್ರಹವಾದರೆ ಈ ಸಂಸಾರದಿಂದ ಬಿಡುಗಡೆಯನ್ನು ಹೊಂದಲಿಕ್ಕೆ ಅವಕಾಶ ಆಗ್ತದೆ ಅಂತಿದೆಯಲ್ಲ. ಅದಕ್ಕೆ ವಿಜೇಂದ್ರ ಸ್ವಾಮಿಗಳಂತಾರೆ, ಮನೋನಿಗ್ರಹಕ್ಕಿಂತಲೂ ಪ್ರಧಾನವಾದದ್ದೊಂದಿದೆ. ಅದು ಯಾವುದು ಅಂದ್ರೆ ಭಗವಂತನ ಪ್ರಸಾದ. ದೇವರು ಪ್ರಸನ್ನನಾಗಬೇಕು, ದೇವರ ಇಚ್ಛಾ ಮಾಡಬೇಕು. ಏನಂತ, ಇವನು ಇಷ್ಟು ದಿವಸ ಈ ಸಂಸಾರದಲ್ಲಿ ಇದ್ದು ದುಃಖದಲ್ಲಿ ತೊಳಲಾಡಿದ್ದು ಸಾಕು, ಇನ್ನಿವನು ಉದ್ಧಾರ ಆಗಲಿ ಅಂತ ಆ ಭಗವಂತ ಇಚ್ಛೆ ಪಟ್ರೆ ಈ ಮನೋನಿಗ್ರಹ ಮತ್ತೊಂದು ಎಲ್ಲ ಆಗ್ತದೆ. ಮೋಕ್ಷಕ್ಕೆ ಅಥವಾ ಶಾಸ್ತ್ರ ಹೇಳುವಂತೆ ನಮ್ಮ ಬಿಡುಗಡೆಗೆ ಮನೋನಿಗ್ರಹವೇ ಪ್ರಧಾನ ಕಾರಣ ಅಲ್ಲ. ಮನೋನಿಗ್ರಹಕ್ಕಿಂತಲೂ ಪ್ರಧಾನವಾದದ್ದು ಭಗವಂತನ ಇಚ್ಛಾ. ಅದಕ್ಕೆ ನಮ್ಮಿಂದ ಏನಾದ್ರೂ ಕೆಲಸಗಳಾಗುವಾಗ ವ್ಯತ್ಯಾಸ ಆಯಿತು ಅಂತಂದ್ರೆ ಬಹಳ ಮನಸ್ಸಿಗೆ ಹಚ್ಕೊಳ್ಳಿಕ್ಕೆ ಹೋಗ್ಬಾರ್ದು, ಕೇಳಪಡಬಾರ್ದು. ಏನು ದೇವರ ಇಚ್ಛಾ ಇಷ್ಟ ಇತ್ತು, ಇಷ್ಟ ಆಗ್ಯದ, ಮುಗಿದು ಹೊತ್ತು, ನಾ ಏನು ಮಾಡೀನಿ ಅಂದ್ರೆ ದೇವರ ಇಚ್ಛಾನುಸಾರವಾಗಿ ಕೆಲಸ ಮಾಡಿದ್ದೇನೆ ಅಂತ ಸಮಾಧಾನ ಮಾಡಿಕೊಳ್ಬೇಕು. ಹೊರತಾಗಿ ನಾ ಅನ್ಕೊಂಡದ್ದೊಂದು ಆಗಿದ್ದೊಂದು ಅಂತ ಹಂಗಾಗಿರ್ತಾವ, ರಗಡಕ್ಕಾಗಿರಂಗಿಲ್ಲ.
ಇವ ಅನ್ಕೊಂಡಿರ್ತಾನೆ ಗಣಪತಿ ಮಾಡಬೇಕು ಅಂತ ತಿಳ್ಕೊಂಡು ಹೇಳಿ ಏನ್ ಮಾಡಿರ್ತಾನೆ, ಪ್ರತಿಮಾ ಮಾಡ್ಲಿಕ್ಕೆ ಕೂತಾಗ ವಿಧಾಯಕಂ ಪ್ರಕುರ್ವಾಣ ರಚಯಾಮಾಸ ವಾನರನ್ನು ಅಂತ ಹೇಳ್ತಾನ. ಗಣಪತಿ ಮಾಡಬೇಕು ಅಂತ ಹೊಂಟಿದ್ದಂತ, ಗಣಪತಿಗೆ ಮುಂದೆ ಸೊಂಡೆ ಇರ್ತದೆ, ತಪ್ಪಿ ಹಿಂದೆ ಹಚ್ಚಿದ್ದಂತ ಸೊಂಡೆಯಿಂದ ಅದೇನಾಯ್ತು, ಬಾಲ ಆಯ್ತು. ಗಣಪತಿ ಮಾಡ್ಲಿಕ್ಕೋ ಗಣಪನ ಮಾಡಿದ ಅಂತ ಆಯ್ತಂತೆ. ನಮ್ಮ ಪರಿಸ್ಥಿತಿ ಹಂಗಾಗಿರ್ತದೆ. ಅದಕ್ಕೆ ಯಾವುದೇ ಕರ್ಮಗಳಾದಾಗಲೂ ಹರಿ ಇಚ್ಛಾ ಇಟ್ಟು ಬಂದದ, ಇಟ್ಟಾಗೇನ ಸಂತೋಷದಿಂದಿರಬೇಕು. ಅದಕ್ಕೆ ಈ ಸಂಸಾರದಲ್ಲಿ ಬಿಡುಗಡೆಯನ್ನು ಹೊಂದಲಿಕ್ಕೆ ಬೇಕಾಗಿರುವಂತಹದ್ದು ಮನೋನಿಗ್ರಹಕ್ಕಿಂತಲೂ ಹರಿ ಅನುಗ್ರಹ ಮುಖ್ಯ. ದೇವರ ಅನುಗ್ರಹ ಮಾಡಿದ ಅಂದ್ರೆ ಎಲ್ಲ ಕೆಲಸಗಳಾಗ್ತದೆ. ಮನಸಾ ಅಚ್ಯುತ ಕೃಷ್ಣ ಕಾದೃಶೇನಾಪ್ಯನು ಚಿಂತೈವ ಭವಂತಮತ್ಮಭಕ್ತಾನ್ ಭವವಾರಿದಿವೆ ಸುತಾರಯಂತಂ ಭವವಾರ್ತಿಂ ನಹಿ ಕರ್ತುಮಸ್ತಿ ಯತ್ನಃ. ಸ್ವಾಮಿ, ನಾನು ಮಾಡಿದ ಪಾಪಗಳಿಗೆ ಫಲ ಏನು ಅಂತ ವಿಚಾರ ಮಾಡ್ತಾ ಇದ್ದೇನೆ. ವೀರೇಂದ್ರ ಸ್ವಾಮಿಗಳು ನಮ್ಮೆಲ್ಲ ಭಕ್ತರ ಲೆಕ್ಕವನ್ನು ಹಿಡ್ಕೊಂಡು ಹೇಳ್ತಾರೆ. ನಾವೆಲ್ಲ ಪಾಪ ಮಾಡಿರ್ತೇವೆ, ಮಾಡಿದ ಪಾಪಗಳಿಗೆ ಫಲ ಏನು, ಶಿಕ್ಷಾ ಏನು? ಪಾಪಕ್ಕೆ ಸ್ವರ್ಗ ಆಗ್ತದೆ ಅಂತ ತಿಳ್ಕೊಳಿಕ್ ಹೋಗ್ಬಾರ್ದು. ಇವ್ರು ಬಹಳ ಪಾಪ ಮಾಡಿದ್ರೆ ಅದಕ್ಕೆ ಇವರು ಸ್ವರ್ಗ ಕಳಿಸ್ರಿ ಅಂತ ಹಿಂಗಲಿಕ್ಕಂತೂ ಬರಂಗಿಲ್ಲ. ಪಾಪ ಮಾಡಿದ್ದಕ್ಕೆ ದುಃಖವೇ ನರಕಾಂತರೇ ಆಗಬೇಕು. ಹಾಗಿದ್ರೆ ವಿಜೇಂದ್ರ ಸ್ವಾಮಿಗಳಂತಾರೆ, ನಾವು ಮಾಡಿದ ಪಾಪಕ್ಕೆ ಫಲವೇನು ಅಂತ ವಿಚಾರ ಮಾಡ್ತಾ ಇದ್ದೀನಿ. ಒಂದ ಯಮದೇವರ ಮನೆಗೆ ನರಕಕ್ಕೆ ಹೋಗ್ಬೇಕು, ಇಲ್ಲ ಅಂಧತಮಸ್ಸಿಗೆ ಹೋಗ್ಬೇಕು. ಇವು ಎರಡರಲ್ಲಿ ಯಾವುದು ನನ್ನ ಪಾಪಕ್ಕೆ ಶಿಕ್ಷೆ ಅಂತಂದ್ರೆ, ಮಮ ಪಾಪಚಯಸ್ಯ ವಾಸುದೇವಾಂತಕ ಲೋಕ ಸ್ಥಿತಿರೇವ ಚೇತ್ ಫಲಂತು ನ ಸುಖಿ ಸದೃಶಸ್ತಿಮಿ ತ್ರಿಲೋಕ್ಯಾಂ ಫಲಭಾವೇನ ಮಹತ್ತಮೋಸ್ತಿ ಸಿದ್ಧಂ. ಹೇ ವಾಸುದೇವ, ಹೇ ಪರಮಾತ್ಮನೇ, ಮಮ ಪಾಪಚಯಸ್ಯ, ನಾನು ಮಾಡಿದ ಪಾಪದ ರಾಶಿಗಳನ್ನು ನೋಡ್ತಾ ಇದ್ದಾಗ ಫಲ ಏನು ಅಂತ ವಿಚಾರ ಮಾಡಿದರೆ, ಅಂತಕ ಲೋಕ ಸ್ಥಿತಿರೇವ, ನಿನ್ನನ್ನ ನರಕಕ್ಕೆ ಹಾಕಲಾಗುತ್ತದೆ ಅಂತ ಇಷ್ಟ್ಯಾರು ಹೇಳಿದ್ರೆ ನಾ ಅವತ್ತಿನ ದಿವಸ ಸ್ವಲ್ಪ ಸ್ವೀಟ್ ಮಾಡಿ ಹಂಚಬೇಕ್ರಿ ಖರೆ ಅಂದ್ರೆ. ಏನ್ರಿ ಆಚಾರ್ಯ, ನರಕಕ್ಕೆ ಹೋಗ್ತೀರಿ ಅಂತಂದು ಸ್ವೀಟ್ ಮಾಡಿಸ್ತಿರಲ್ಲ ಅಂತ ತಿಳ್ಕೊಂಡ್ರೆ, ಅದಕ್ಕೆ ವಿಜಯನ್ ಸ್ವಾಮಿಗಳಂತಾರೆ, ನ ಸುಖಿ ಸದೃಶೋಸ್ತಿಮಿ ತ್ರಿಲೋಕ್ಯಾಂ, ನೀನು ಮಾಡಿದ ಪಾಪಕ್ಕೆ ನನಗೆ ನರಕಕ್ಕೆ ಕಳಿಸ್ತೀನಿ ಅಂತ ಹೇಳಿದ್ರೆ ನನ್ನಷ್ಟು ಸುಖಿ ಪುರುಷ ಮತ್ತೊಬ್ಬನಿಲ್ಲ. ಕಾರಣ ಏನು? ಫಲಭಾವೇನ ಮಹತ್ತಮೋಸ್ತಿಮಿ ತ್ವತ್ಸಿದ್ಧಂ. ನನ್ನ ಲೆಕ್ಕಕ್ಕ ನಾ ಮಾಡಿದ ಪಾಪಕ್ಕ ನನ್ನ ಅಂಧತಮಸ್ಸಿಗೆ ಹಾಕ್ಬೇಕಾಗಿತ್ತು. ನೋಡ್ರಿ ಹೆಂಗ ಇಟ್ಕೋತಾರೆ. ಅದಕ್ಕೆ ನಾವೆಲ್ಲ ಪಾಪ ಮಾಡಿದ್ದಕ್ಕೆ ನಮ್ಗೆ ಏನ್ ಕಾನ್ಫಿಡೆನ್ಸ್ ಇರ್ಬೇಕು ಅಂದ್ರೆ, ಏನ್ ವಿಶ್ವಾಸ ಇರ್ಬೇಕು ಅಂದ್ರೆ, ಅಂಧತಮಸ್ಸಿ ಗ್ಯಾರಂಟಿ ಹೋಗ್ತೀವಿ. ಏನೋ ಅಕಸ್ಮಾತ್ ಯಮದೇವರು ದೇವರು ತಮ್ಮ ಲೆಕ್ಕ ತಪ್ಪಿ ನಮ್ಮನ್ನ ನರಕ ಕರ್ಕೊಂಡು ಹೋಗಿದ್ರು ಅಂದ್ರೆ ಅವತ್ತಿನ ದಿವಸ ನಾವೆಲ್ಲರಿಗೂ ಬೇಳೆ ಹಂಚ್ಬಿಡ್ಬೇಕಂತ, ಧಾರವಾಡ ಬೇಳೆ ಹಂಚ್ಬಿಡ್ಬೇಕು. ಅಡ್ಡಿ ಇಲ್ಲ, ನರಕಕ್ಕೆ ಹೋಗ್ಲಿಕ್ಕೆ ಯಾಕಂದ್ರೆ ತಿರುಗಿ ಬರ್ಲಿಕ್ಕೆ ಅವಕಾಶ ಅದ. ನರಕಕ್ಕೆ ಹೋದ್ರೆ ಹೊಳ್ಳಿ ಕಳಿಸ್ತಾರಂತ, ಆತಪ್ಪ ನಿಮ್ ಶಿಕ್ಷಾ ಮುಗಿದ ಹೊಳ್ಳಿ ಹೋಗು ಅಂತಾರಂತ. ಈ ಅಂಧತಮಸ್ಸಿಗೆ ಹೋದ್ರೆ ಹೊಳ್ಳಿ ಹೋಗು ಅಂತ ಇರಂಗೆ ಇಲ್ರಿ. ವೈಕುಂಠಕ್ಕೆ ಹೋದಂಗ ವ್ಯತಿರೇಕ ಏನಂತ ತಿಳ್ಕೋಬೇಕು. ವೈಕುಂಠಕ್ಕೆ ಹೋದಾಗ ಭಾಗವತ ಸಾಧ್ಯ ಎಷ್ಟು ಸಾರಿ ವೈಕುಂಠಕ್ಕೆ ಬಂದು ಹೊಳ್ಳಿ ಹೋಗ್ರಿ ಅಂತ ಯಾರು ಕಳ್ಸಂಗಿಲ್ಲ. ಹಂಗ ಅಂಧತಮಸ್ಸಿಗೆ ಹೋದ್ಮೇಲೆ ನಿನ್ ಮುಖ ನೋಡಿ ಸಾಕಾಗಿದೆ ಎಂದು ಹೊಳ್ಳಿ ಹೋಗ್ತೀನಿ ಈಗ ಯಾರು ಕೇಳಂಗಿಲ್ಲ. ಇರಬೇಕು, ಎಷ್ಟು ದಿವಸ ಬೇಕು ಅಷ್ಟು ದಿವಸ ಇರು ಅಂತ ಹೇಳಿರ್ತಾರೆ. ಹಾಗಾಗಿ ಅಂಧತಮಸ್ಸಿಗೆ ಹೋಗಬೇಕಾಗಿತ್ತು ನಾನು ನೋಡಿದೆ. ಆದ್ರೆ ದೇವರೇ ಮಹಾ ಕರುಣೆಯನ್ನ ಮಾಡಿ ನನ್ನ ನರಕ ಕಳಿಸ್ತಿದ್ದೀಯ ಅಂತ ಅಂದ್ರೆ ಅಷ್ಟು ಪಾಪಗಳು ನಮ್ಮಿಂದ ಆಗ್ತವೆ. ಅದನ್ನ ಭಗವಂತನಲ್ಲಿ ಒಪ್ಪಿಸಿಕೊಳ್ಳೋಣ. ಮಮ ಪಾಪಚಯಸ್ಯ ವಾಸುದೇವಾಂತಕ ಲೋಕ ಸ್ಥಿತಿರೇವ ಚೇತ್ ಫಲಂತು ನ ಸುಖಿ ಸದೃಶಸ್ತಿಮಿ ತ್ರಿಲೋಕ್ಯಾಂ ಫಲಭಾವೇನ ಮಹತ್ತಮೋಸ್ತಿ ಸಿದ್ಧಂ. ಇನ್ನೊಂದು ಜೋಕ್ ಮಾಡ್ತಾರೆ ವಿಜೇಂದ್ರ ಸ್ವಾಮಿಗಳು. ಸ್ವಾಮಿ, ನನಗೇನು ಪಾಪ ಮಾಡಬೇಕು ಅಂತ ಇಚ್ಛಾ ಇಲ್ಲ, ನಾ ಇಚ್ಛಾಪಟ್ಟು ಪಾಪ ಮಾಡ್ಲಿಕ್ಕಿಲ್ಲ. ಮತ್ತೆ ನ ಸುಖಾನುಭವಾಯ ಪಾಪ ಕರ್ಮಾಣ್ಯಹನೀಶಾನುದಿನಂ ಕರೋಮಿ ಕಿಂತು ಅಘನಾಶಯಶ ಪರೀಕ್ಷಣಾರ್ಥಂ ತವ ನಾಮ್ನಾ ಮನುತಾಪ ಸಿದ್ಧ ಏವ. ವಿಜೇಂದ್ರ ಸ್ವಾಮಿಗಳಂತಾರೆ, ನಾ ಏನೋ ಈ ಪಾಪ ಮಾಡಿದ್ದಕ್ಕೆ ನನಗೆ ಸುಖ ಆಗ್ತದ. ಕೆಲವ್ರಿಗೆ ಆಗ್ತಿರ್ತದೆ, ಪಾಪ ಮಾಡೋದ್ರಿಂದ ಭಾರಿ ಸುಖ ಆಗ್ತಿರ್ತದೆ. ಹೆಂಗ? ಇನ್ನೊಬ್ರಿಗೆ ಬೈದಾಗ ಆನಂದ ಆಗ್ತಿರ್ತದೆ, ಏನೋ ಒಂದು ವಿಚಿತ್ರ ಆನಂದ. ಈ ಇನ್ನೊಬ್ಬರಿಗೆ ಬೈಯೋದು ಅಂತ ಒಂದಿನದ ನೋಡ್ರಿ, ಹೊಳೆಯೋದು ಅಂತ ಇರೋದಲ್ಲ. ಈ ಆನಂದ ಹೆಂಗದ ಅಂದ್ರೆ ಅದ್ವೈತಿಗಳ ಅನಿರ್ವಚನೀಯ ಇದ್ದಂಗದ. ಅದ್ವೈತ ದರ್ಶನದಲ್ಲಿ ಅನಿರ್ವಚನೀಯ ಹೆಂಗದ ಅಂದ್ರೆ ಸರಸದ್ ವಿಲಕ್ಷಣ. ಅದು ಸತ್ತಲ್ಲ ಸರಸದ್ ವಿಲಕ್ಷಣ ಅಂತ ಹೇಳ್ತಾರೆ. ಹಂಗ ನಮಗಾಗುವ ಆನಂದ ಹೆಂಗದ ಅಂತಂದ್ರೆ ಭಾರೀ ಆನಂದ.
ಈ ಸುಖಕ್ಕಾಗಿ ಕೆಲವರು ಬೈತಿರ್ತಾರೆ. ಹೊಡೆಯೋದು ಅಂತೇಳಿ ಕೆಲವರಿಗೆ ಇನ್ನೊಬ್ಬರಿಗೆ ಹೊಡ್ಕೊಂಡು ಅಡ್ಡಾಡಿದ್ರೆ ಏನೋ ಅಂತ ಆನಂದ ರೀ. ಖಾಲಿ ಕೈ ಅಂಗಡಿಯಲ್ಲಿ ಹೋಗ್ತೊಂಬ ಬರ್ತೊಂಬ ಠಣ್ ಅಂತ ಇರ್ತಾರೆ. ಆನಂದ ಆಗ್ತದೆ ಅವರಿಗೆ. ಈ ಹೊಡೆಯೋದ್ರಿಂದ ಕೆಲವರಿಗೆ ಆನಂದ, ಬೈಯೋದ್ರಿಂದ ಕೆಲವರಿಗೆ ಆನಂದ, ಕೆಲವರು ಮಲ್ಕೊಂಡವ್ರನ್ನ ಎಬ್ಸಿರೋ ಒಂದು ಆನಂದ ಇರ್ತದೆ. ಮಲ್ಕೊಂಡ್ರಲ್ಲ ಎಬುಸಿ ಕೇಳ್ತಿರ್ತಾರೆ, ಮಲ್ಕೊಂಡ್ರೆ ಇನ್ನೂ ಕೇಳ್ತಾರೆ ಎಬುಸಿ ಯಾಕೆ ಬೇಕಪ್ಪ, ಅವ್ರಿಗೊಂದು ಆನಂದ ಆಗ್ತದೆ. ನನಗೆ ನಿದ್ದೆ ಬಂದಿಲ್ಲ ಅದರಿಂದ ಓದೋರು ಯಾರು ಮಲಗಬಾರದು ಅಂತ ಒಂದು ಸಿದ್ಧಾಂತ ಇಟ್ಕೊಂಡಾರ. ಆ ತತ್ವಕ್ಕೆ ಅನುಗುಣವಾಗಿ ಜೀವನ ಮಾಡ್ತಿರ್ತಾರ. ನೀವು ಬೇಕಾದ್ ಮಾಡಿದ್ರೆ ತಮ್ಮ ತತ್ವ ಬಿಟ್ಕೊಡಂಗಿಲ್ರಿ ಅವ್ರು. ಹಿಂಗ ಏನೇನೋ ಪಾಪಗಳನ್ನ ಮಾಡುವುದು ಯಾಕೆ ಅಂದ್ರೆ ಸುಖಕ್ಕಾಗಿ. ಅದ ವಿಜಯ ಸ್ವಾಮಿಗಳು ಅಂತಾರೆ, ನಾನು ನನ್ನ ಸುಖಕ್ಕಾಗಿ ಪಾಪಗಳನ್ನ ಮಾಡ್ತಾ ಇಲ್ಲ. ನ ಸುಖ ಅನುಭವಾಯ ಪಾಪ ಕರ್ಮ ನ್ಯಹಮೀಶಾನುದಿನಂ ತನೋಮಿ ಕಿಂತು. ಮತ್ತೆ ಇದಕ್ಕೆ ಅಘನಾಶಯಶ ಪರೀಕ್ಷಣಾರ್ಥಂ ತವ ನಾಮ್ನ ಮನುತಾಪಸಿದ್ಧನೇವ. ಎಲ್ಲರೂ ಹೇಳ್ತಾರೆ ಏನಂತ, ಭಗವಂತ ನಾಮವನ್ನು ಉಚ್ಚಾರಣೆ ಮಾಡಿದ್ರೆ ಎಂಥ ಪಾಪಗಳಿದ್ರು ಹೋಗ್ತಾವಂತ ಹೇಳ್ತಾರೆ. ಹಂಗಾರೆ ಒಂದ್ಸಲ ಪರೀಕ್ಷೆ ಮಾಡೋಣಂತ. ಏನ್ ಪರೀಕ್ಷೆ ಮಾಡೋಣಂದ್ರೆ, ಮತ್ತು ಭಗವಂತನ ನಾಮೋಚ್ಚಾರಣೆ ಮಾಡಿದ್ರೆ ಪಾಪ ಹೋಗ್ತದೋ ಇಲ್ಲೋ ಅಂತ ಪರೀಕ್ಷೆ ಹೆಂಗ್ ಮಾಡ್ಬೇಕು? ನಾ ಪಾಪ ಮಾಡ್ಬೇಕು ಮೊದಲು. ನೋಡ್ರಿ ಎಷ್ಟು ಬುದ್ಧಿವಂತರು ಎಲ್ಲಾರು. ನಾ ಪಾಪ ಮಾಡಿದಾಗ ನಾಮೋಚ್ಚಾರಣೆಯನ್ನ ಮಾಡಿದೆ ಅಂತಾದ್ರೆ ಆ ಪಾಪಗಳು ಹೋದವು ಅಂದ್ರೆ ನಿನ್ನ ನಾಮ ಪಾಪ ಪರಿಹಾರಕ ಅಂತ ಪರೀಕ್ಷೆಯಲ್ಲಿ ಸಿದ್ಧ ಆಗ್ತದೆ. ಸ್ವಾಮಿ, ನಾನು ಅನುಸರವಾಗಿ ಮಾಡ್ಲಿಕ್ಕತ್ತಿಲ್ಲ, ನಿನ್ನ ನಾಮದ ಯಶಸ್ಸು ಉಳಿಸಬೇಕು ಅಂತ ಮಾಡ್ತಿದ್ದೀನಿ ಅಂತ ಇದ್ದಾರೆ. ಅಂದ್ರೆ ಇದೊಂದು ನಿಂದಾಸ್ತುತಿ. ಕಾವ್ಯಗಳಲ್ಲಿ ಹಿಂಗೆಲ್ಲ ನಿಂದಾಸ್ತೋತ್ರವನ್ನ ಮಾಡಿಕೊಂಡಿರುವಂತಹದ್ದು. ಏನ್ ಹೇಳ್ತಾರೆ, ತವ ನಾಮ್ನ ಅನುತಾಪಸಿದ್ಧನೀವ ಅಘನಾಶ ಯಶ ಪರೀಕ್ಷಣಾರ್ಥಂ. ಭಗವಂತನ ನಾಮವನ್ನು ಉಚ್ಚಾರಣೆ ಮಾಡಿದರೆ ಅಘನಾಶ ಪಾಪನಾಶ ಶತಸಿದ್ಧ ಅನ್ನೋದು ಲೋಕದಲ್ಲಿ ಜನ ಎಲ್ಲ ಹೇಳ್ಕೋದ್ ಬಂದ್ಬಿಟ್ಟಾರೆ. ಮತ್ತ ಆ ಕೀರ್ತಿ ಉಳಿಸ್ಬೇಕು ಬೇಡ ಹೇಳೋಣ ಅಂತ. ಆ ಕೀರ್ತಿ ಯಾವಾಗ ಉಳಿತದ? ಒಬ್ಬರು ಈ ಊರ್ನಾಗ ಒಬ್ಬರು ಆಚಾರ ಇದ್ದಾರೆ. ಅವ್ರು ಹೋದ್ರೆ ಈ ಊರ್ನಾಗೂ ಇಲ್ಲ, ಈ ಜಗತ್ತಿನಾಗೂ ಇಲ್ಲ. ಅವ್ರು ಇದ ಊರಾಗಿದ್ದು ಇರಿ, ಅವ್ರ ಹೆಸರು ಹೇಳಂಗಿಲ್ಲ, ನಿಮ್ಗೆಲ್ಲ ಗೊತ್ತಾಗ್ಬಿಡ್ತದೆ. ಅವರು ಉಪನ್ಯಾಸ ಹೇಳ್ತಿರ್ಬೇಕ್ರಿ. ಏಕಾದಶಿ ದಿವಸ ತಗೊಳ್ರಿ, ನೀವೇನ್ ತಪ್ಪಿಲ್ಲ ಅಂತ ಹೇಳ್ತಿರ್ಬೇಕ್ರಿ. ಅವ್ರು ತಗೊಳ್ರಿ ಅಂದ್ರೇನ್ರಿ, ಚಲೋ ತಗೊಳ್ರಿ ಅಂತ ಹೇಳ್ತಿದ್ರು ಅವ್ರು. ಹಂಗ ಸಂಕೋಚ ಮಾಡ್ಕೊಂಡು ಕೆಲವರು ಊಟ ಕೂತಾಗ ಸಂಕೋಚ ಮಾಡ್ಕೊತಿರ್ತಾರಲ್ಲ, ಹಂಗೆಲ್ಲ ಏನ್ ಸಂಕೋಚ ಮಾಡ್ಕೋಬೇಡ್ರಿ, ಏಕಾದಶಿನ ಸಮೃದ್ಧವಾಗಿ ತಗೊಳ್ರಿ. ಯಾಕ? ನೀವ್ ಏಕಾದಶಿ ತಗೊಂಡ್ರಿ ಅಂದ್ರೆ ಪಾಪ ಜಾಸ್ತಿ ಆಗ್ತದೆ. ಅವ್ರ ಪಾಪ ಜಾಸ್ತಿ ಆದ್ರೆ ಏನಾಗ್ತದೆ ಅಂತಂದ್ರೆ ಆಗ ದೇವರಿಗೆ ಅವತಾರ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಯಾಕೆ ಹೇಳ್ರಿ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಹೇಳಿಲ್ಲ ದೇವರು. ಯಾವಾಗ ಧರ್ಮಗ್ಲಾನಿ ಆಗ್ತದೋ, ಅಧರ್ಮ ಜಾಸ್ತಿ ಆಗ್ತದೋ ಆಗ ನಾವು ಅವತಾರ ಮಾಡ್ತೀನಿ ಅಂತ ಹೇಳ. ಹಂಗಾದ್ರೆ ನಾವು ಏಕಾದಶಿಯಾದಿ ವ್ರತಗಳಲ್ಲಿ ತಿನ್ನುವುದರಿಂದ ಅಧರ್ಮ ಜಾಸ್ತಿಯಾಗಿ ದೇವರ ಅವತಾರಕ್ಕೆ ಅನುಕೂಲ ಆಗ್ತಿತ್ತು ಅಂದ್ರೆ ತಿನ್ರಿ ಏನ್ ತಪ್ಪದಂತ ಹೇಳ್ತಿದ್ದಾರೆ ಪಾಪ. ಅವ್ರು ಹೇಳೇ ಹೋದ್ರು ಬಿಡ್ರಿ, ಆ ವಿಷಯ ಬೇರೆ. ಇದೇ ಊರಾಗಿದ್ದರು ಅವ್ರು. ಇಲ್ಲಿ ಅವ್ರ ಹೆಸರು ಪ್ರವಚನ ಮುಗಿದ ಹೇಳ್ತೇನೆ. ಅದಕ್ಕೆ ಈ ವಿಜಯ ಸ್ವಾಮಿ ಜೋಕ್ ಮಾಡ್ತಾರೆ, ಚಾಟಿ ಮಾಡ್ತಾರೆ ದೇವರ ಜೊತೆಗೆ. ಸ್ವಾಮಿ, ನನಗೇನು ಸುಖ ಆಗ್ತದ ನಾ ಮಾಡ್ಲಿಕ್ಕತ್ತಿಲ್ಲ. ಮತ್ತೆ ಅಘನಾಶಯಶ ಪರೀಕ್ಷಣಾರ್ಥಂ, ನಿನ್ನ ನಾಮ ಪಾಪವನ್ನ ಪರಿಹಾರ ಮಾಡುವುದರಲ್ಲಿ ಭಾರಿ ಸಮರ್ಥದ ಅಂತ. ಅದಕ್ಕೆ ಜಗನ್ನಾಥದಾಸರು ಕರುಣಾಸಂಧಿಯಲ್ಲಿ ಒಂದು ಮಾತಂತಾರೆ, ಅಂಗುಟಾಗ್ರದಿ ಜನಿಸಿದ ಮರ ತರಂಗಿಣಿಯೋ, ಅಂಗುಟಾಗ್ರದಿ ಜನಿಸಿದ ಮರ ತರಂಗಿಣಿಯು ಲೋಕತ್ರಯಗಳಗ ಹಿಂಗಿಸುವಳ ವ್ಯಾಕೃತಾಕಾಶಾಂತ ವ್ಯಾಪಿಸಿದ ಇಂಗಳ ಮಗಳ ನೊಡೆಯ ನಂಗೋ ಪಾಂಗಗಳಲ್ಲಿ ಪವಲನಂತ ಸುಮಂಗಳಪ್ರದ ನಾಮ ಪಾವನ ಮಾಲ್ಪುದೇನರಿದು. ಅಂಗುಟಾಗ್ರದಿ ಜನಿಸಿದ ದೇವರ ಪಾದದ ತುದಿಯಿಂದ ಹುಟ್ಟಿರೋದು ಒಂದು ಗಂಗಾ. ಇಡೀ ಪಾದದಿಂದ ಹುಟ್ಟಿಲ್ಲ. ಮತ್ತೆ ಔಷಧದಾಗ ಆಚಾರ ಅದು ಭಗವಂತರ ಪಾದದಿಂದಲ್ಲ, ಪಾದದಲ್ಲಿ ಹೆಬ್ಬೆರಳು, ಹೆಬ್ಬೆರಳಿನ ತುದಿಯಲ್ಲಿ ಶೃಂಗಾರ ಪಾದನಖ ತುಂಗಾಗ್ರ ಭಿನ್ನಕನ ಕಾಂಗಾಂಡ ಪಾತಿ ತಟಿನಿ ತುಂಗಾತಿ ಮಂಗಲ ತರಂಗಾಭಿಭೂತ ಭಜ ಕಾಂಗಾಗ ವಾಮನ ನಮಃ. ರಾಜಸ್ಮರಣೆಯೂ ಬರ್ಲಿ ಅಂತ, ವಾದರಾಸ್ವಾಮಿ ಸ್ಮರಣೆಯೂ ಬರ್ಲಿ ಅಂತ ಅವಾಗ ಶೃಂಗಾರ ಪಾದನಖ ತುಂಗಾಗ್ರ ಭಿನ್ನಕನ ಕಾಂಗಾಂಡ ಪಾತಿ ತಟಿನಿ ತುಂಗಾತಿ ಮಂಗಲ ತರಂಗಾಭಿಭೂತ ಭಜ ಕಾಂಗಾಗ ವಾಮನ ನಮಃ. ಆ ಭಗವಂತನ ಪಾದದ ತುದಿ, ಒಂದು ಹೆಬ್ಬೆರಳಿನ ತುದಿ, ಊರಿನ ತುದಿ ತಾಕಿದ್ದಕ್ಕ ಗಂಗ ಹುಟ್ಟಾಳ. ಅಂದ ಮೇಲೆ ಅಂಗುಟಾಗ್ರದಿ ಜನಿಸಿದ ಮರ ತರಂಗಿಣಿಯೋ,
ದೇವರ ಪಾದದ ತುದಿಗೆ ಸಂಪರ್ಕ ಹೊಂದಿದ ಗಂಗೆ ಲೋಕತ್ರಯಗಳ ಗರಿಂಗಿಸುವಳು. 3 ಲೋಕದ ಪಾಪವನ್ನ ಪರಿಹಾರ ಮಾಡಲಿಕ್ಕೆ ಸಮರ್ಥಳಾಗಿದ್ರೆ ಅವ್ಯಾಕೃತಾಕಾಶಾಂತ ವ್ಯಾಪಿಸಿದ, ಅವ್ಯಾಕೃತಾಕಾಶದವರೆಗೆ ವ್ಯಾಪಿಸಿದೆ ಅಂತೆ. ಯಾವುದು? ಭಗವಂತನ ನಾಮ. ಆ ಭಗವಂತನ ನಾಮ ಎಲ್ಲಿ ತನಕ ಅದಪ್ಪ? ದೇವರ ಎಲ್ಲಿ ತನಕ ಇದ್ದಾನೋ ಅಲ್ಲಿ ತನಕ ದೇವರ ನಾಮ ಇರಬೇಕು. ನಮ್ಮ ಹೆಸರು ಎಲ್ಲಿ ತನಕ ಅದ? ಈ ಕೈಗಟ್ಟೆ ನಮ್ಮ ನಾಮಕರಣ. ಮತ್ತೆ ಹೇಳ್ರಿ, ನಮ್ಮಪ್ಪ 10 ಲಕ್ಷ ಗಟ್ಟಲೆ ಖರ್ಚು ಮಾಡಿ ನಾಮಕರಣ ಮಾಡ್ಯಾನ, ಬರೀ ಬಲಗೈಗಟ್ಟ ನಾಮಕರಣ ಆಗ್ಯದ ಅಂದ್ರೆ ನೋಡಂತ ಯಾರು ಬರಲ್ಲ. ಇಲ್ಲ ಅಂದ್ರೆ ನಮ್ಮ ತಲೆಗೂ ಕೈಗೂ ಕಾಲಿಗೂ ಒಟ್ಟು ಕುಸೇರಿ ನಾಮಕರಣ ಹೌದಿಲ್ಲೋ? ಅಂದ್ರೆ ನನ್ನ ಹೆಸರಿಟ್ಟು ಕೂಗಿದ್ರೆ ತಲೆಯಿಂದ ಕಾಲ್ ತನಕ ಹೆಸರಿಟ್ಟು ಕೂಗಿದಂಗೆ ಹೌದೋ ಇಲ್ಲೋ? ಹಂಗಾರ ದೇವರ ನಾಮ ಅಂದ್ರೆ ಅವನ್ ದೇಹದ ತುಂಬದ, ಅವನ್ ದೇಹ ಎಟ್ಟದ ಅಂತ ಕೇಳಿದ್ರೆ ಅವ್ಯಾಕೃತಾಕಾಶಾಂತ ವ್ಯಾಪಿಸಿದ. ಇಂಗಡಲ ಮಗಳ ನೊಳೆಯನಂದೋ ಪಾಂಗಗಳಲ್ಲಿ ಪಮಲನಂತ ಸುಮಂಗಳ ಪ್ರದ ನಾಮ ಪಾವನ ಮಾಳ್ಪುರೇ ನರಿದು. ಹಂಗೆ ಅವ್ಯಾಕೃತಾಕಾಶದವರೆಗೆ ವ್ಯಾಪಿಸಿರುವ ಭಗವಂತನ ನಾಮ ಉಚ್ಚಾರಣೆ ಮಾಡಿದ್ರೆ ನಮ್ಮ ಪಾಪ ಪರಿಹಾರ ಮಾಡೋದಿಲ್ಲ. ಅಲ್ಲಿ ಪಾದದ ತುದಿಗೆ ಹತ್ತಿರ ಗಂಗಾ ಸ್ನಾನ ಮಾಡಿದ್ರೆ 3 ಲೋಕದ ಪಾಪ ಹೋಗೋದಾದ್ರೆ ಇಡೀ ದೇಹದ ತುಂಬ ವ್ಯಾಪಿಸಿಕೊಂಡಿರುವಂತಹ ನಾಮವನ್ನು ಉಚ್ಚಾರಣೆ ಮಾಡಿದ್ರೆ ಪಾಪ ಪರಿಹಾರ ಆಗೋದಿಲ್ಲೇನು ಅಂತ ಕೈಮುತ್ಯ ನ್ಯಾಯವನ್ನ ಜಗನ್ನಾಥಾಸರು ಕೇಳ್ತಾರೆ. ಹಾಗಾದ್ರೆ ಅಘನಾಶ ಯಶ ಪರೀಕ್ಷಣಾರ್ಥಂ ತವ ನಾಮ್ನ ಮನುತಾಪಸಿದ್ಧನೀವ. ನಾನು ಪಾಪ ಮಾಡಬೇಕು ಅಂತ ಮಾಡ್ತಿಲ್ಲ, ನಿನ್ನ ನಾಮಕ್ಕೆ ಪಾಪ ಪರಿಹಾರ ಮಾಡುವ ಸಾಮರ್ಥ್ಯ ಅದನೋ ಇಲ್ಲೋ ಅಂತ ಒಂದು ಪರೀಕ್ಷೆ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ. ಸತ್ಯಸಂಧ ತೀರ್ಥರು ವಿಷ್ಣು ಸ್ತುತಿಯಲ್ಲಿ ಹೇಳುವಾಗ ಇದೇ ತರಗದ ಒಂದು ಮಾತಂತಾರೆ. ಮಯಾ ಕಿಮಪಿ ಸಾಧನಂ ನ ಕೃತಮೀಶ ವಿತಾರ್ಜನೆ. ಏನ್ ಚಂದಾದ ಶ್ಲೋಕಗಳು. ಎಲ್ಲಾ ಜ್ಞಾನಿಗಳು ಒಂದೇ ಅಭಿಪ್ರಾಯ ಇರ್ತದೆ, ಅವರೊಟ್ಟರು ಅಷ್ಟೇ. ಮಯಾ ಕಿಮಪಿ ಸಾಧನಂ ನ ಕೃತಮೀಶ ವಿತಾರ್ಜನೆ ಸದಾರತಿಮತಾರಮಾರಮಣ ಸತ್ಯಧೀ ಸನ್ನುತ ದಯಾಲುರಿತಿ ವೈರಿಕಿ ಪ್ರತಿತಿರಸ್ತಿ ಯಾತಾಂಹರೇ ನನಾಶಯ ಘನಾಶಯ ಪ್ರಶಮಯಾಮಯಂ ಭೌತಿಕಂ. ನಾ ಏನೋ ಸಾಧನೆ ಮಾಡ್ಕೊಂಡ್ರೆ ಸ್ವಾಮಿ, ಏನ್ ಮಾಡ್ಲಿಕ್ಕೆ ಮತ್ತೆ ಇಷ್ಟು ದಿವಸ? ವಿತ್ತಾರ್ಜನೆ, ಹಣ ಗಳಿಸ್ಕೋತ್ ಕೂತ್ಬಿಟ್ಟಿವಂತ. ಆ ಸ್ವಾಮಿಗಳು ಹಣ ಗಳಿಸ್ಕೋತ್ ಕೂತಾರ, ಏನ್ ಹೇಳ್ಬೇಕು ಹೇಳೋಣ ಅಂತ. ಸ್ವಾಮಿಗಳು ಬೆಳಿಗ್ಗೆ ಸಂಜೆ ಎಷ್ಟು ಇವತ್ತು ಬಂತು ಪ್ರಾಫಿಟ್ ನಡೀತಾರೆ. ಅದು ಸನ್ಯಾಸಿಗಳು ಹಣ ಗಳಿಸ್ತಿ ಕೂತಿರಬಾರದು, ಅದು ಸುಮ್ಮನೆ. ಮಯಾ ಕಿಮಪಿ ಸಾಧನಂ ನ ಕೃತಮೀಶ ವಿತ್ತಾರ್ಜನೆ ಸದಾರತಿಮತಾರಮಾರಮಣ ಸತ್ಯಧೀ ಸನ್ನುತ ದಯಾಲುರಿತಿ ವೈದಿಕಿ ಪ್ರತಿತಿರಸ್ತಿ ಯತಾಂಬಿನ. ಶಾಸ್ತ್ರದಲ್ಲಿ ಭಗವಂತನಿಗೆ ದಯಾಲು ದಯಾಲು ಅಂತ ಕರೆದಿದ್ದಾರೆ. ಹಾಗಾದ್ರೆ ನಿನ್ನ ದಯಾಳುತ್ವ ಯಾವಾಗ ಸಿದ್ಧ ಆಗಬೇಕು? ಸಾಧನೆ ಮಾಡದೆ ಇರುವ ನನ್ನನ್ನು ನೀನು ಉದ್ಧಾರ ಮಾಡಿದ್ರೆ ದಯಾಳು ಅಂತ ಕರ್ಸ್ಕೋತಿ, ಸಾಧನೆ ಮಾಡಿದವರು ಉದ್ಧಾರ ಮಾಡಿದ್ರೆ ನೀ ಯಾವ ದಯಾಳು ಮಹಾರಾಯ? ಸತ್ಯಸಂಧ ತೀರ್ಥ ಹೇಳೋದು. ವಿಜಯ ಸ್ವಾಮಿಗಳಂತಾರ ನಿನ್ನ ನಾಮ ಪಾಪ ಪರಿಹಾರ ಮಾಡ್ಲಿಕ್ಕೆ ಭಾರಿ ಸಮರ್ಥದ ಅಂತ. ಹಾಗಾಗಿ ನೋಡ್ಕೊಂಡು ನಡಿ ಏನ್ ಪಾಪ ಮಾಡಿದ್ದೀನಿ ಇವ್ರು ಅಂತ. ಎಲ್ಲಾ ಜ್ಞಾನಿಗಳು ಭಗವಂತನ ಜೊತೆಗೆ ಇಷ್ಟು ಸರಸ ಸಲ್ಲಾಪಗಳನ್ನು ಮಾಡ್ತಾರೆ ಅಂದ್ರೆ ಆ ಭಗವಂತನ ಭಕ್ತಿ ಅಂತದ್ದು ಅಂತ ಅರ್ಥ ಆಗ್ತದೆ. ಇದಾದ ಮೇಲೆ ಮತ್ತೊಂದು ಮಾತನ್ನು ಮುಂದೆ ಹೇಳ್ತಾರೆ ವಿಜಯ ಸ್ವಾಮಿಗಳು. ಸ್ವಾಮಿ, ಈ ದೇಹ ಬಂದಿದೆಯಲ್ಲ, ಇದು ಎಂಥ ದೇಹ? ವೈಷ್ಣವ ದೇಹ. ಇದು ಬರುವಾಗ, ಈ ದೇಹ ಬರುವಾಗ ಎಷ್ಟು ಪುಣ್ಯಗಳನ್ನು ವಿನಿಯೋಗ ಮಾಡಿದ್ದೀವೋ ಗೊತ್ತಿಲ್ಲ. ಆದರೆ ಈ ದೇಹ ಬಂದ ಮೇಲೆ ನಾನು ಬದುಕ್ತಾ ಇರೋದನ್ನು ನೋಡಿದರೆ ನನಗೆ ಛೀ ಛೀ ಥೂ ಥೂ ಅನಿಸ್ತಾ ಇದೆ. ಅತುಲಂ ನೃಷು ವೈಷ್ಣವಂ ಸುಜನ್ಮ, ಅತುಲಂ ನೃಷು ವೈಷ್ಣವಂ ಸುಜನ್ಮ. ಈ ವೈಷ್ಣವ ಜನ್ಮ ಮನುಷ್ಯರಲ್ಲಿ ಬಂದಿರುವಂತಹದ್ದು. ಬರೇ ವೈಷ್ಣವ ಜನ್ಮ ಬಂದ್ರೆ ಸಾಲೋದಿಲ್ಲ, ಮಾಧ್ವ ಜನ್ಮ ಬರೋದಿದೆಯಲ್ಲ, ಇದು ಅತ್ಯಂತ ಮಹತ್ವದ ನೆನಪಿಟ್ಕೊಳ್ಬೇಕು ನಾವೆಲ್ಲ. ವೈಷ್ಣವ ಹಂಗ ವಿಷ್ಣು ಭಕ್ತರಾದೋ ರೇಖಾತ್ಮತಿ ಇದ್ದಾರೆ ಇಲ್ಲ ಅಂತೇನು. ಭಾರತದ ಉದ್ದಗಲಕ್ಕೂ ವಿಷ್ಣು ಭಕ್ತರಾಗಿರುವಂತಹ ಜನರು ಸಾವಿರಾರು ಜನ ಸಂಖ್ಯೆಯಲ್ಲಿ ಸಿಗುತ್ತಾರೆ. ಆದರೆ ಮಾಧ್ವರಾಗಿ ಹುಟ್ಟುವುದು ಅತ್ಯಂತ ಶ್ರೇಷ್ಠವಾದ ಜನ್ಮ ಇದು. ಯಾಕೆ? ಶಾಸ್ತ್ರಗಳ ಸರಿಯಾದ ತಿಳುವಳಿಕೆಯನ್ನು ಕೊಟ್ಟ ಏಕೈಕ ಆಚಾರ್ಯರು ಅಂದ್ರೆ ನಮ್ಮ ಆಚಾರ್ಯ. ನಮ್ಮ ಆಚಾರ್ಯ ಇದ್ದಿದ್ದಿಲ್ಲ ಅಂದ್ರೆ ನಾವು ಎಷ್ಟು ವೈಷ್ಣವರಾದ್ರೂ ಉಪಯೋಗ ಬೀಳ್ತಿರ್ಲಿಲ್ಲ. ನೆನಪಿಟ್ಟುಕೊಳ್ಳ್ರಿ, ಇವತ್ತಿಗೂ ಬಂಗಾಳದಲ್ಲಿ ವೈಷ್ಣವರಿದ್ದಾರೆ, ರಾಜಸ್ಥಾನದಲ್ಲಿ ವೈಷ್ಣವರಿದ್ದಾರೆ, ಉತ್ತರ ಭಾರತದಲ್ಲಿದ್ದಾರೆ ವೈಷ್ಣವರು. ವಿಷ್ಣು ಭಕ್ತಿಯನ್ನು ಮಾಡೋದಿಲ್ವೇನು? ಆದರೆ ಸರಿಯಾದ ವಿಷ್ಣು ಭಕ್ತಿಯನ್ನ ಮಾಡಿ ಉದ್ಧಾರ ಆಗಬೇಕಾಗಿದ್ರೆ ಆಚಾರ ಶಾಸ್ತ್ರವೇ ಬೇಕು.
ಯಾರು ಸಾಧ್ಯ ಇಲ್ಲ. ಅದಕ್ಕೆ ಆಚಾರ್ಯರು ಬದರಿ ಕ್ಷೇತ್ರದಲ್ಲಿದ್ದಾಗ ನೇದೃಶಂ ಸ್ಥಳಮಲಂ ಶಮಲಗ್ನಂ ನಾಸ್ಯ ತೀರ್ಥ ಸಲಿಲಸ್ಯ ಸಮಂ ವಾ ನಾಸ್ತಿ ವಿಷ್ಣು ಸದೃಶಂ ನನು ದೈವಂ ನಾಸ್ಮದುಕ್ತಿ ಸದೃಶಂ ಹಿತರೂಪಂ. ಯಾಕೆ ಹೇಳಿದ್ರೆ ಮತ್ತೆ ವೈಷ್ಣವರಿಲ್ಲ ಅಂತಲ್ಲ, ವೈಷ್ಣವರಾಗಿದ್ರು ಆಚಾರ್ಯ ಭಕ್ತರಾಗಿರ್ಬೇಕಾದದ್ದು ಬಹಳ ಮಹತ್ವ. ನಾವು ಹೆಜ್ಜೆ ಹೆಜ್ಜೆಗೂ ಆಚಾರ ನೆನೆಸ್ಕೊಳ್ಬೇಕು. ಏನು ಸಮ್ಯಕ್ ಶ್ರೀ ವೈಷ್ಣವೇ ಮಾರ್ಗೆ ಪೂರ್ಣ ಪ್ರಜ್ಞಂ ನಮಾಮ್ಯಹಂ, ದುರ್ಮಾರ್ಗದಿಂದ ಎತ್ತಿ ಸನ್ಮಾರ್ಗಕ್ಕೆ ತಂದು ಹಾಕಿರುವಂಥವ್ರು ಅಂತ. ಅದಕ್ಕೆ ವಿಜೇಂದ್ರ ಸ್ವಾಮಿಗಳು ಹೇಳ್ತಾರೆ ಅತುಲಂ ಋಷು ವೈಷ್ಣವಂ ಸುಜನ್ಮ. ನಾವು ಹೀಗೆ ವೈಷ್ಣವರಾಗಿ ಹುಟ್ಟಿ ಆಚಾರ ಸಿದ್ಧಾಂತದಲ್ಲಿ ಬಂದದ್ದು ಅನ್ನುವುದು ಇದು ಅತುಲ, ಅಸದೃಶವಾದದ್ದು. ಇದಕ್ಕೆ ಸರಿಸಾಟಿಯಾದ ಮತ್ತೊಂದು ಜನ್ಮ ಇಲ್ಲ. ದತ್ತಂ ಕೃಪಯಾ ತ್ವಯಾ ಅವಾಪ್ಯ. ಇದೇನೋ ನಾ ಮಾಡಿದ್ರೆ ಪುಣ್ಯಕ್ಕೆ ಬಂದದಂತಲ್ಲ, ನೀ ದಯಾ ತೋರ್ಸಿಕ್ ಬಂದದ. ನೀ ದಯಾ ತೋರ್ಸಿದಿ, ನಮ್ಮ ಪುಣ್ಯಕ್ಕೆ ಈ ಜನ್ಮ ಬರ್ತದಂತ ಏನ್ ಗ್ಯಾರಂಟಿ ಇಲ್ಲ. ನೀ ಕೊಟ್ಟಿ ಬಂದಷ್ಟೇ. ಇದು ಬಂದದ್ದು ಕೂಡ ಕ್ಷಣ ಜೀವ್ಯಪಿ ಅಲ್ಪಗತ್ವ ಬುದ್ಧ್ಯ. ಎಷ್ಟು ದಿವಸ ಇರ್ತದೆ ಗೊತ್ತಿಲ್ಲ, ಆದ್ರೂ ನಾನು ಕಲ್ಪ ಕಾಲ ಬದುಕ್ತೀನಿ ಅಂತ ಇಟ್ಕೊಂಡು, ಒಂದು ಕಲ್ಪ ಬ್ರಹ್ಮದೇವರ ಆಯುಷ್ಯ ಪೂರ್ಣ ಬದುಕ್ತೀನಿ ಅಂತ ಇಟ್ಕೊಂಡು ಪಶು ಚಂಡಾಲವದೇವ ಸಂಚರಾಮಿ. ನಮ್ ವ್ಯವಹಾರ ಹೆಂಗವ ಅಂದ್ರೆ ಪಶುಗಳಂತೆ ಚಾಂಡಾಲರಂತೆ ಇದೆ. ಬಹಳ ಘೋರ. ವಿಜಯ ಸ್ವಾಮಿಗಳು ಚಾಟಿ ಇಟ್ಟುಕೊಳ್ಳಿಕತ್ತಾರ, ನಮಗೆಲ್ಲ ಟಯರ್ಡ್ ಬಿಡ್ತಾರೆ. ನಮ್ಮ ವ್ಯವಹಾರ ಎಲ್ಲ ಹೆಂಗಿರ್ತದೆ ನಿತ್ಯದ್ದು ಅಂದ್ರೆ ಒಂದ ಪಶುಗಳಂತೆ ಇಲ್ಲ ಚಾಂಡಾಲರಂತೆ ಬದುಕ್ತಿದ್ದೀವಂತೆ. ನಮ್ಮ ಗುರುಗಳು ಒಂದು ಸುಭಾಷಿತ ಹೇಳ್ತಿದ್ರು, ನಮ್ಮ ಆಚಾರ್ಯ ರಮಣರಿಗೆ ಆಚಾರ್ಯ. ರಾತ್ರಿ ಮಲಗುವಾಗ ಹಾಸಿಗೆ ಮೇಲೆ ಕುಳಿತಾಗ ಒಂದು ಮಾತು ನೆನೆಸ್ಕೊಳ್ಬೇಕಂತೆ. ಪ್ರತ್ಯಹಂ ಪ್ರತ್ಯವೇಕ್ಷೇತ ನರಶ್ಚರಿತಮಾತ್ಮನಃ ಕಿಮ್ಮು ಮೇ ಪಶುಭಿಸ್ತುಲ್ಯಂ ಕಿಮ್ಮು ಸತ್ಪುರುಷೈರಿತಿ. ಪ್ರತ್ಯಹಂ ಪ್ರತ್ಯವೇಕ್ಷೇತ. ಪ್ರತಿನಿತ್ಯ ಮಲಗುವಾಗ ಬೆಳಗ್ಗಿಂದ ಸಾಯಂಕಾಲದವರೆಗೆ ನಾನು ಏನೇನು ಕರ್ಮಗಳನ್ನ ಮಾಡಿದ್ದೀನಿ ಅಂತ ಒಂದು ಲೀಸ್ಟ್ ತಕ್ಕೊಳ್ಬೇಕಂತೆ. ಕಿಮ್ಮು ಮೇ ಪಶುಭಿಸ್ತುಲ್ಯಂ. ನನ್ನ ಇವತ್ತಿನ ಇಡೀ ದಿವಸದ ಕಾರ್ಯಕ್ರಮಗಳೆಲ್ಲವೂ ಪಶುಗಳಂತೆ ವರ್ತನೆ ಮಾಡಿದೆಯೋ ಅಥವಾ ಸತ್ಪುರುಷರಂತೆ ವರ್ತನ ಮಾಡಿದೆಯೋ, ನಾವು ಯಾವ ಜೊತೆ ಹೋಲಿಸಿಕೊಳ್ಬೇಕು, ಪಶುಗಳಂತೆಯ ಅಥವಾ ಸತ್ಪುರುಷರಂತೆಯ? ಅಲ್ಲಿ ಪಶುಗಳಿಗೂ ನಮಗೂ ವ್ಯತ್ಯಾಸ ಏನಂದ್ರೆ ಆಹಾರ ನಿದ್ರಾ ಭಯಮೈಥುರಂಚ ಸಾಮಾನ್ಯಮೇತತ್ ಪಶುಭಿರ್ನರಾಣಾಂ ಧರ್ಮೋ ಹಿತೇಷಾಂ ಅಧಿಕೋ ವಿಶೇಷಃ. ಇನ್ನೊಬ್ಬ ಸುಭಾಷಿತಕಾರ ಹೇಳ್ತಾನೆ, ಪಶುಗಳಿಗೂ ನಮಗೂ ಸಮಾನವಾದದ್ದು ಯಾವುದು? ಆಹಾರ ನಿದ್ರಾ ಭಯಮೈಥುರಂಚ. ತಿನ್ನೋದು ಉಣ್ಣೋದು. ಕೆಲವರು ಯಾಕೆ ಉಡ್ತಿರ್ತಾರೆ ಅಂದ್ರೆ ಖುಷಿಯಾಗಿರ್ತದ, ತಿಂದದ್ದೆಲ್ಲ ಖಾಲಿ ಆಗಿರ್ತದ ಅಂತ ಉಡ್ತಿರ್ತಾರಂತ. ಉಂಡ ಮೇಲೆ ಕೆಲವರು ಮತ್ತೆ ಮಲಗ್ತಿರ್ತಾರಂತ. ಯಾಕಂದ್ರೆ ತಿಂದುದು ಕರಗಬೇಕು ಅಂತ ಮಲಗ್ತಿರ್ತಾರಂತ. ಮತ್ತು ಮಲಿಗೆದ್ದ ಮೇಲೆ ಮತ್ತು ತಿನ್ನಬೇಕು ಅಂತ ಸಂಕಲ್ಪ ಮಾಡ್ಕೋದಂತ. ಯಾಕಂದ್ರೆ ತಿಂದದ್ದು ಕರಗಿರ್ತದ ಅಂತ ತಿಳ್ಕೊಂಡ್ಮೇಲೆ ಅನ್ಯೋನ್ಯಾಶ್ರಯ. ತಿನ್ನೋದು ಮುಗಿಯಂಗಿಲ್ಲ, ಮಲಗೋದ್ ಮುಗಿಯಂಗಿಲ್ಲ, ಮಲಗೋದ್ ಮುಗಿಯಂಗಿಲ್ಲ, ತಿನ್ನೋದ್ ಮುಗಿಯಂಗಿಲ್ಲ. ಏನೆಲ್ಲ ಪಶು ಚಂಡಾಲವದೇವ ಸಂಚರಾಮಿ. ನಾವು ಊಟ ಮಾಡುವುದು, ನಾವು ತಿನ್ನುವುದನ್ನೆಲ್ಲ ನೋಡಿದ್ರೆ ಪಶುಗಳಂತೆ ಇದ್ದೀವಿ. ಆಹಾರ ನಿದ್ರಾ ಭಯಮೈಥುನಾನಿ ಸಾಮಾನ್ಯಮೇತತ್ ಪಶುಭಿರ್ನರಾಣ. ಅದಕ್ಕೆ ಅತುಲಂ ಋಷು ವೈಷ್ಣವಂ ಸುಜನ್ಮಾಚ್ಯುತ ದತ್ತಂ ಕೃಪಯಾ ತ್ವಯಾಪ್ಯವಾಪ್ಯ ಕ್ಷಣಜೀವ್ಯಪಿ ಕಲ್ಪಗತ್ವ ಬುದ್ಧ್ಯ ಪಶು ಚಂಡಾಲವದೇವ ಸಂಚರಾಮಿ. ಕಲ್ಪಸಾಧನ ಸಂಧಿಯಲ್ಲಿ ಜಗನ್ನಾಥದಾಸರು ಒಂದು ಮಾತನ್ನು ಬರೀತಾರೆ. ಏನಂತಾರೆ ನೋಡು, ಇವತ್ತೇ ನಿನಗೆ ಮನುಷ್ಯ ಜನ್ಮದಲ್ಲಿ ಹಿಂಗೊಂಚೂರು ನಾಮ ಗೋಪಿಚಂದ್ರ ಅಂಗಾರಕ್ಷಂತಿ ಮುದ್ರಿ ಕಚ್ಚಿ ಜುಟ್ಟು ನಾವು ನೋಡಿವಲ್ಲ, ಇವು ಬರ್ಲಿಕ್ಕೆ ನಿನಗೆ ಎಷ್ಟು ಜನ್ಮ ಕಳದಿ ಅಂತ ಒಂಚೂರು ನೆನಪು ಮಾಡಿಕೊಡ್ತೀನಿ ಅಂತಾರೆ. ಸುಮ್ಮನೇನೋ ಹುಟ್ಟಿ ಬಂದ್ಕೊಳ್ಳಿ ರಪ ಬಡ್ಕೊಂಡು ಬಂದಿಲ್ರಿ. ಅದಕ್ಕೆ ಒಂದು ನಿಯಮ ಅದ. ಏನ್ ನಿಯಮ ಅದ ಅಂತಂದ್ರೆ ಅವೆಲ್ಲ ಹಿಂದ ಪ್ರಾಣಿ ಪಕ್ಷ ಆಗಿ ಹುಟ್ಟಿವಂತ ಅವು ಲೆಕ್ಕ ಹೇಳಿಲ್ರಿ. ಮತ್ತೆ ಅವನ್ನೆಲ್ಲ ಹೇಳ್ಬೇಕು ಅಂದ್ರೆ ಬಹಳ ಆಗ್ತದೆ. ಏನೋ 84 ಲಕ್ಷ ಅಂತ ಹಂಗಾದ್ರೆ ಅವೆಲ್ಲ ಬೇಡಬೇಡಿ, ಸ್ವಲ್ಪ ಆ ಕಡೆ ಹೋಗಿ ಬಂದು ಇದಕ್ಕೆ ಇಟ್ಕೋಣ ಅಂತ ಬಂದ ಮೇಲೆ ಮನುಷ್ಯನಾಗಿ ಹುಟ್ಟಿವಿ. ಮನುಷ್ಯನಾಗಿ ಹುಟ್ಟಿದ ಮೇಲೆ 1,000 ಬಾರಿ ಮನುಷ್ಯನಾಗಿ ಹುಟ್ಟಬೇಕಂತೆ. ಮೊದಲು ಮನುಷ್ಯನಾಗಿ ಹುಟ್ಟಿ 1,000 ಬಾರಿ. ಇದು 1ನೇ ಜನ್ಮ, 2ನೇ ಮನುಷ್ಯ, 3ನೇ ಮನುಷ್ಯ ಜನ್ಮ, 4ನೇ ಮನುಷ್ಯ ಜನ್ಮ ಅಂತ 1000 ಬಾರಿ ಮನುಷ್ಯ ಜನ್ಮ ಬಂದ ಮೇಲೆ ಆ 1000 ಜನ್ಮಗಳಲ್ಲಿ ಮನುಷ್ಯನಂತೆ ಬದುಕಿದ್ದರೆ ನಾನು, ಆಗ ದೇವರು ಪಾಪ 1000 ಜನ್ಮ ಇವನು ಸರಿಯಾಗಿ ಬದುಕಿದ್ದಾನಾದ್ರಿಂದ ಒಂದು 10 ಜನ್ಮ ಬೋನಸ್ ಕೊಡೋಣ ಅಂತ ಬೋನಸ್